ದೇವಸುರ ಪಾಂಡವಿದೆ ಸ್ವರ್ಗ ಏನಣ್ಣ ಇದು ಹಗ್ಲತ್ತಲ್ಲೇ ಕುಡಿಯಕ್ ಶುರು ಮಾಡ್ಬಿಟ್ಟಿದ್ಯಾ? ನಾ ಸುಮ್ನೆ ಕುಡಿತಾ ಇಲ್ಲ, ಖುಷಿ ಕುಡಿತಾ ಇದೀನಿ. ನನಗೊಂಥರ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ ಸಿಸ್ಟರ್. ಏನಕ್ಕೆ? ಅಯ್ಯ ದೇವ್ರೆ, ಇದೇ ನಿಂಗೆ ಕೇಳ್ತೀಯ? ಹಬ್ಬದ ದಿವಸ ನೀನ್ ಯಾಕೆ ಕಜ್ಜಾಯ ಮಾಡ್ತೀಯ ಅಂತ ಕೇಳ್ದಂಗಾಯ್ತು. ಅರ್ಥ ಆಗ್ಲಿಲ್ಲ. ಇವತ್ತು ಈ ಮನೆಯಲ್ಲಿ ಏನೇನಾಯ್ತು ಅಂತ ಒಂದ್ಸರ್ತಿ ರಿವೈಂಡ್ ಮಾಡಿ ನೋಡು, ನಿನಗೆ ಅರ್ಥ ಆಗತ್ತೆ. ಮಧುರ ಗೌತಮ್ ಮದ್ವೆ ವಿಷಯಕ್ಕ? ಕರೆಕ್ಟ್. ಹೊಸ ಸೊಸೆ ಬರ್ತಿರೋ ಖುಷಿಗೆ ನೀನ್ ಪಾರ್ಟಿ ಕೊಡ್ಬೇಕಾಗಿತ್ತು, ನೀನ್ ಕೊಡಲ್ವಲ್ಲ. ಅದಕ್ಕೆ ನಾನೇ ಸ್ವಲ್ಪ ಪಾರ್ಟಿ ಅರೇಂಜ್ ಮಾಡ್ಕೊಂಡೆ ಸಿಸ್ಟರ್. ನೀನ್ ಬಿಡು, ಕುಡಿಯೋದಿಕ್ಕೆ ನಿನಗೊಂದು ಕಾರಣ ಬೇಕು. ಅಯ್ಯೋ ಸಿಸ್ಟರ್, ಇದೇನಿಷ್ಟು ಹಗುರವಾಗಿ ಮಾತಾಡ್ತೀಯ? ಸಂತೋಷಕ್ಕೆ ಸಂತಾಪಕ್ಕೆ ಎಲ್ಲಕ್ಕೂ ಎಣ್ಣೆನೆ ಬೆಸ್ಟ್ ಕಾಂಬಿನೇಷನ್. ಕುಡುಕ ಎಂದು ಯಾಕೆ ಹೀಗಳಿವಿ? ಎಷ್ಟು ತಗೋಬೇಕು, ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಗೊತ್ತಿರ್ಬೇಕಷ್ಟೆ. ಆಗ ನೋಡಿದ್ರೆ ಐ ಆಮ್ ಪ್ರಜ್ಞಾವಂತ ಕುಡುಕ. ಆಯ್ತು, ಇದನ್ನೇ ಇಟ್ಕೊಂಡು ಭಾಷಣ ಮಾಡಬೇಡ. ನಿನಗೆ ಕುಡಿಬೇಕು ತಾನೆ, ಕುಡಿ. ಸಿಸ್ಟರ್, ನೀನು ಹೇಳಲಿಲ್ಲ, ಆದ್ರೆ ನಾನು ಹೇಳಬೇಕಾದನ್ನು ಹೇಳಲೇಬೇಕಲ್ವಾ? ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇರೋದು ಸರಿ ಅಂತ ಒಂದು ಸಮರ್ಥನೆ ಕೊಡ್ಲೇಬೇಕಲ್ವಾ? ಅಂದಂಗೆ ಒಳ್ಳೆ ಸೊಸೆನೆ ಹುಡುಕಿದ್ಯಾ ಸಿಸ್ಟರ್. ಪೂರ್ಣಸ್ ಭೂಮಿಕನ್ ತಲೆ ಮೇಲೆ ಹೊಡೆದಂಗಿದ್ದಾಳೆ. ಅವನ ವಯ್ಯಾರ, ಭಿನ್ನಾನ, ನಯ, ನಾಜೂಕು ಎಲ್ಲದರಲ್ಲೂ ಔಟ್ ಆಫ್ ಔಟ್, 100ಗೆ 100. ಅಳಿವಯ್ಯ ಮೊದಲು ಬೇಡಪ್ಪ, ನಂಗೆ ಬೇಡಪ್ಪ ಅಂತಾನೆ. ಆಮೇಲೆ ಇದು ನನಗೆ ಒಪ್ಕೋತಾನೆ ಸಿಸ್ಟರ್. ಅವಳ ಅಂದಕ್ಕೆ ಚಂದಕ್ಕೆ ಮರಳಾಗ್ತಾನೆ, ಅವಕಾಶವಾದಿ ಆಗ್ತಾನೆ. ಸಿಕ್ಕಿದ ಚಾನ್ಸ್ ಬಿಟ್ಟು ಕೊಟ್ಬಿಡ್ತಾನ ಸಿಸ್ಟರ್. ಏನಣ್ಣ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅಯ್ಯ, ಇರೋ ವಿಷಯ ಹೇಳಿದೆ, ಇದು ಹಾಗೆ ಆಗೋದು. ಬೇಕಾದ್ರೆ ನೀನು ನೋಡ್ತಾ ಇರೋ ಸಿಸ್ಟರ್. ಅದಷ್ಟು ಈಸಿ ಅಲ್ಲ ಅಣ್ಣ. ನಿನಗೆ ಗೊತ್ತು ತಾನೆ ಗೌತಮ್ ಹೇಗೆ ಅಂತ. ಸಿಸ್ಟರ್, ನನಗೆ ಗೌತಮ್ ಬಗ್ಗೆ ಗೊತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಂಗೆ ಮನುಷ್ಯರ ಬಗ್ಗೆನೂ ಗೊತ್ತು, ಮನುಷ್ಯರ ಸ್ವಭಾವದ ಬಗ್ಗೆನೂ ಗೊತ್ತು ಸಿಸ್ಟರ್. ಒಂದ್ಸರ್ತಿ ಹಿಸ್ಟ್ರಿನ ರಿವೈಂಡ್ ಮಾಡಿ ನೋಡು. ಶತ್ರುಗಳ ಕೈಯಲ್ಲಿ ಸೋತವರಿಗಿಂತ ಹೆಣ್ಣಿನ ಕೈಯಲ್ಲಿ ಸೋತವ್ರಿಗೆ ಜಾಸ್ತಿ. ಇವನು ಹೆಣ್ಣಿಂದಲೇ ರಾಮಾಯಣ, ಹೆಣ್ಣಿಂದಲೇ ಮಹಾಭಾರತ. ಗಂಡಿನ ಉನ್ನತಿಗೆ ಅವನತಿಗೆ ಎಲ್ಲ ಹೆಣ್ಣೇ ಕಾರಣ. ಎಣ್ಣೆಗಿಂತ ದೊಡ್ಡ ಅಮಲ್ ಸಿಸ್ಟರ್. ಸಿಸ್ಟರ್, ಈ ಕ್ಯೂರಿಯಾಸಿಟಿ ಅನ್ನೋದು ಬೆಂಗಳೂರು ಸಿಟಿಗಿಂತ ದೊಡ್ಡದಲ್ವಾ? ಏನಾಯ್ತು ಅಂತ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇದೊಂಥರ ಇಲೆಕ್ಷನ್ ರಿಸಲ್ಟ್ಗಿಂತ ರೋಚಕ ಅಲ್ವಾ? ಏನಾಗಿರ್ಬೋದು ಸಿಸ್ಟರ್? ನನ್ನನ್ನು ಕೇಳಿದ್ರೆ ಹೇಗಣ್ಣ? ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು. ಓ ಹೌದಲ್ವಾ? ನಾನೊಬ್ಬ ಈ ಸುಮ್ಮನೆ ಕೂರಕ್ಕಾಗದೆ ಏನೋ ಒಂದು ಹೇಳ್ತಾ ಇರ್ತೀನಿ. ಸಿಸ್ಟರ್, ಡೋಂಟ್ ಮೈಂಡ್. ನಿನ್ ಬಗ್ಗೆ ಗೊತ್ತು ತಾನೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರು. ಕೊಟ್ಟು ಹೊಡ್ಸ್ಕೊಳ್ದಾದ್ರೆ ಹಿಂಗೆ. ಅಯ್ಯೋ ದೇವ್ರೆ. ಸಿಸ್ಟರ್, ಭೂಮಿಕಾ ಬಂದ್ಲು. ಭೂಮಿಕಾ, ಗೌತಮ್ ಹತ್ರ ಮಾತಾಡಿದ್ಯಾ? ಹಾಂ ಅತ್ತೆ, ಮಾತಾಡಿದೆ. ಮಧುರ ಒಳ್ಳೆ ಹುಡುಗಿ, ಬುದ್ಧಿವಂತೆ ಅನ್ನೋ ಕಾರಣಕ್ಕೆ ಅವ್ರಿಗಿಷ್ಟ ಆಗಿದ್ದಾಳೆ ಅಂತ ಅವ್ರ ಮಾತಲ್ಲಿ ಗೊತ್ತಾಯ್ತು. ಆದರೆ ಮದುವೆ ವಿಚಾರಕ್ಕೆ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀಯಾ? ನಮ್ಮ ಟಾಸ್ಕ್ ಇರೋದೇ ಅದು, ಗೌತಮ್ನ ಮದುವೆಗೆ ಒಪ್ಸೋದು. ಅದಕ್ಕೇನು ಪ್ಲಾನ್ ಮಾಡಿದ್ಯಾ? ಭೂಮಿಕಾ, ಸರಿಯಾಗಿ ಪ್ಲಾನ್ ಮಾಡ್ಬೇಕಮ್ಮ. ಇಲ್ಲಾಂದ್ರೆ ಹುಲಿ ಬೋನಿಗೆ ತಲೆ ಇಟ್ಟಂಗಾಗತ್ತೆ. ಗೌತಮ್ ಕೋಪಕ್ಕೆ ನಾವೆಲ್ಲ ಬಲಿಯಾಗ್ಬಿಡ್ತೀವಿ. ಈ ಕೆಲಸ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಮ್ಮ. ಹಾಂ ಅಂಕಲ್, ಆದರೆ ಅತ್ತೆ ನನಗನ್ಸುತ್ತೆ ಅವರಿಬ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ. ಸಲಿಗೆ ಅನ್ನೋದು ಇನ್ನೂ ಬೆಳೆದಿಲ್ಲ. ಬೆಳೆದ್ರೆ ಚೆನ್ನಾಗಿರುತ್ತೆ, ನಾವು ಮಾತಾಡೋದಕ್ಕೂ ಈಸಿ ಆಗುತ್ತೆ. ನೀನು ಹೇಳೋದು ಸರಿನೇ. ಅವರಿಬ್ರು ಮತ್ತೆ ಮೀಟ್ ಆಗಿ ಒಬ್ರು ಕೂತು ಮಾತಾಡ್ತಾರ ಆಗ್ಬೇಕು. ಹಾ ಸಿಸ್ಟರ್, ಈ ಶೇರಿಂಗ್ ಕೇರಿಂಗ್ ಆದ್ಮೇಲೆ ಗೌತಮ್ಗೆ ಒಳ್ಳೆ ಭಾವನೆ ಹುಟ್ಟಿರುತ್ತಲ್ವಾ? ಸಮಯ ನೋಡ್ಕೊಂಡು ಈ ವಿಷಯನ ಹೇಳೋಣ. ಅಷ್ಟೊತ್ತಿಗೆ ಗೌತಮ್ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರೋದ್ರಿಂದ ಹೇಳಿದ ತಕ್ಷಣ ಒಪ್ಪಿಗೆ ಕೊಟ್ಬಿಡ್ತಾನೆ. ಏನಂತ್ಯ? ಭೂಮಿಕಾ, ಯಾವುದೇ ಕಾರಣಕ್ಕೂ ಗೌತಮ್ಗೆ ಇದ್ರ ಬಗ್ಗೆ ಡೌಟ್ ಬರಬಾರ್ದು. ಇದನ್ನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಮ್ಮ. ಅದು ಹೇಗೆ ಮಾಡ್ತೀಯೋ ನೋಡಮ್ಮ, ಅದು ನಿನಗೆ ಬಿಟ್ಟಿದ್ದು. ಅವನ ಹತ್ರ ಮಾತಾಡಿ
ಆದಷ್ಟು ಬೇಗ ಈ ಮದ್ವೆಗೆ ಒಪ್ಸು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಹಾ ಭೂಮಿಕಾ, ಹೌದಮ್ಮ. ಶುಭಶ್ಯ ಶೀಘ್ರಂ ಅನ್ನೋ ತರ ಒಳ್ಳೆ ಕೆಲಸನ ಡಿಲೇ ಮಾಡೋದು ಕೆಟ್ಟ ಕೆಲಸ ಮಾಡೋದಷ್ಟೇ ಪಾಪ. ಆದ್ರಿಂದ ನಾವು ಆ ತಪ್ಪನ್ನು ಮಾಡೋದು ಬೇಡ. ನೀನು ಆದಷ್ಟು ಬೇಗ ಗೌತಮ್ ಹತ್ರ ಮಾತಾಡಿ ಇದಕ್ಕೆ ಒಪ್ಪಿಸ್ಬಿಡಮ್ಮ. ಹಾಂ ಅಂಕಲ್, ಟೈಮ್ ನೋಡಿ ಮಾತಾಡ್ತೀನಿ. ಸರಿ, ನೀನು ಆ ಕಡೆ ಗೌತಮ್ ಹತ್ರ ಮಾತಾಡು, ಈ ಕಡೆ ನಾನು ಮದ್ವೆಗೆ ಯಾವ್ದು ಒಳ್ಳೆ ದಿನ ಅಂತ ನೋಡಿ ಡೇಟ್ನ ಫಿಕ್ಸ್ ಮಾಡ್ತೀವಿ. ನಾವು ನಮ್ಮ ತಯಾರಿ ಮಾಡಿಕೊಂಡು ರೆಡಿ ಇದ್ಬಿಡೋಣ ಅಲ್ವಾ? ಅಕ್ಕ, ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ ನೀನು ಬಂದಿದ್ಯಾ ಅಂತ. ನೀನೇನಾ? ಅದಕ್ಕೆ ಇದು ತುಂಬಾನೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್? ನನ್ನ ಜೊತೆ ಬಂದಿದ್ದಾನೆ ಅಂದ್ರೆ ಇದು ಜೀವನೇ ತಾನೆ. ಖುಷಿ ಆಯ್ತು ಕಣೋ ನೀನು ಬಂದಿದ್ದು. ಹೇಗಿದೆಯೋ? ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದಾರಕ್ಕ. ನೀನ್ ಹೇಗಿದೀಯಾ? ಹಾ, ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಕಣೋ, ನೀನು ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಅಕ್ಕ ನೋಡಕ್ ಬಂದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಕ್ಕ, ಅದ್ರಲ್ಲಿ ಏನಿದೆ, ಎಷ್ಟೇ ಬ್ಯುಸಿ ಇದ್ರೂ ಏನೇ ಆದ್ರೂ ಕೆಲವಷ್ಟು ವಿಷಯಕ್ಕೆ ನಾವು ಟೈಮ್ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಆ ವಿಷಯಗಳೇ ಆಗಿರುತ್ತೆ. ಏನ್ ವಿಷಯ? ಅದು ಅಕ್ಕ, ಅಪ್ಪ ಹೇಳಿದ್ರಲ್ಲ, ಆ ಪೂಜೆ ವಿಷಯ.